ಮಂಗಳವಾರದಂದು ಹುಬ್ಬಳ್ಳಿಯಲ್ಲಿ ವರ್ಷದ ಅತಿ ದೊಡ್ಡ ಮಳೆ ಸುರಿಯಿತು. ಈ ಮಳೆಯಿಂದಾಗಿ ಗೋಕುಲ್ ರಸ್ತೆಯ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 30ರಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತ ಮಾಡಿತು. ಸಾಯಂಕಾಲ 6:30ಕ್ಕೆ ಪ್ರಾರಂಭಗೊಂಡ ಮಳೆ ರಾತ್ರಿ 10ರವರೆಗೂ ಬಿಟ್ಟು ಬಿಡದೆ ಸುರಿಯಿತು. ಇದರಿಂದಾಗಿ ಬಡಾವಣೆಯ ಮನೆಗಳಲ್ಲಿ ಸುಮಾರು 4ರಿಂದ 5 ಫುಟ್ ನೀರು ನಿಂತಿದ್ದು, ಮನೆಯಲ್ಲಿನ ಅಕ್ಕಿ, ಬೇಳೆ, ಜೋಳ, ಗೋಧಿ ಹಾಗೂ ಟೆಲಿವಿಷನ್, ಫ್ರಿಡ್ಜ್, ವಾಷಿಂಗ್ ಮಷೀನ್ ಎಲ್ಲವೂ ನೀರಲ್ಲಿ ತೇಲಿ ಮಧ್ಯರಾತ್ರಿ 2 ಗಂಟೆಯವರೆಗೂ ಜನ ನೀರನ್ನ ಹೊರಗೆ ಚೆಲ್ಲುವುದರಲ್ಲಿ ಕಾಲ ಕಳೆದರು. ಮಾರನೇ ದಿನ ಬೆಳಿಗ್ಗೆ ಈ ವಾರ್ಡಿನ ಪಾಲಿಕೆ ಸದಸ್ಯರಾದ ರಾಮಣ್ಣ ಕೃಷ್ಣಪ್ಪ ಬಡಿಗೇರ್ ಬಂದು ಜನರ ಜೊತೆ ಸರಿಯಾಗಿ ಸ್ಪಂದಿಸದೆ ಹೋಗಿದ್ದರಿಂದ ಬಡಾವಣೆ ಜನ ಕುಪಿತರಾಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಲು ಅವೈಜ್ಞಾನಿಕ ಚಂಬರ್ ಕಾಮಗಾರಿ ಹಾಗೂ ಗಟಾರುಗಳು ಮುಚ್ಚಿ ಹೋಗಿರುವ ಕಾರಣ ಎಂದು ಜನ ಆರೋಪಿಸಿದರು. ರಾಮಣ್ಣ ಬಡಿಗೇರ್ ಮೊದಲು ನಮ್ಮ ಮಹಾನಗರ ಪಾಲಿಕೆ ಸದಸ್ಯ, ಆಮೇಲೆ ಮೇಯರ್ ಆಗಿರ್ತಾರೆ. ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ಹೇಗೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಸರ್, ಮೊನ್ನೆ ರಾತ್ರಿ ಮಳೆ ಆಯ್ತು. ಮಳೆ ಆದ ತಕ್ಷಣ ಗಟರ ಎಲ್ಲ ಬ್ಲಾಕ್ ಆಗಿ ಫುಲ್ ನೀರು ಬಂದು ಮನೆ ಒಳಗೆ ಹೋಗ್ತ. ಮನೆ ಒಳಗೆ ಬಂದು ಒಂದು ಬಟ್ಟೆ ಉಳಿದಿಲ್ಲ, ಒಂದು ಯಾವ್ದೋ ದವಸ ಧಾನ್ಯ ಉಳಿದಿಲ್ಲ. ಇಲ್ಲಿವರೆಗೆ ನಮ್ಗೆ ಯಾರು ಬಂದು ಎದಕ್ಕೂ ಸ್ಪಂದಿಸಿಲ್ಲ. ಈ ಹಾನಿ ಆದಂತದಕ್ಕೆ ಯಾರ್ದು ವಿಚಾರ, ಅಟ್ಲೀಸ್ಟ್ ಒಂದು ಗಟರ ಸರಿ ಇಲ್ಲ, ಒಂದು ಚಂಬರ್ ಲೈನ್ ಸರಿ ಇಲ್ಲ. ಸ್ಪಂದಿಸಿಲ್ಲ ಅಂತಂದ್ರೆ ನೀವು ಯಾರು ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸೆಪ್ಟೇಷನ್ ಮಾಡ್ತಾ ಇದ್ದೀರಾ? ಇಲ್ಲಿ ಜನಪ್ರತಿನಿಧಿ ಬರ್ಬೇಕಲ್ಲ. ಜನಪ್ರತಿನಿಧಿ ಯಾರು? ಕಾರ್ಪೊರೇಟರ್ ಬರ್ಬೇಕು, ಇಲ್ಲ MLA ಅವ್ರು ಬರ್ಬೇಕು. ಈಗ MP ಅಂಕರ್ ಬರಕಾಗಲ್ಲ. ಅಟ್ಲೀಸ್ಟ್ ಕಾರ್ಪೊರೇಟರ್ ಸಂಬಂಧ ಇರುತ್ತೆ, ಅವ್ರು ಬಿಟ್ರೆ MLA ಅವ್ರ ಸಂಬಂಧ ಇರುತ್ತೆ. ಈ ವಾರ್ಡ್ ನಂಬರ್ 30ರಲ್ಲಿ ಏನಿದೆಯಲ್ಲ, ಪಾಲಿಕೆ ಸದಸ್ಯರಾದಂತ ರಾಮಣ್ಣ ಬಡಿಗೇರ್ ಅವರೇ ಈ ಕೂಡ ಮೇಯರ್ ಕೂಡ ಇದ್ದಾರೆ ಹುಬ್ಳಿ ಧಾರವಾಡದ್ದು. ಅವ್ರೇನಾದ್ರು ಬಂದಿದ್ರ ಸರ್ ಇಲ್ಲಿ? ನಿನ್ನೆ ಬಂದ್ರು, ಇದು ಗಟ್ಟರದ್ದು ಇಮಿಡಿಯೇಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಯಾರ ಮನೆ ಒಳಗೆ ಏನ್ ನೀರ್ ಹೋಗೈತಿ, ಏನ್ ಲುಕ್ಷನ್ ಆಗೈತಿ ಅಂತ ಏನು ಕೇಳಿಲ್ಲ. ಅಲ್ಲಿ ನಿಂತರು ಇದೆಲ್ಲ ಕೇಳಿದ್ರು, ಇಮಿಡಿಯೇಟ್ ಗಟ್ಟರ ಮಾಡಿಸ್ತೀವಿ ಅಂತ ಹೇಳಿದ್ರು, ಹೋದ್ರು ಅಷ್ಟೇ. ಕಾರ್ಪೊರೇಷನ್ ಅವರು ಬಂದಿದ್ರು. ಇಲ್ಲಿ ನೋಡಿ, ಇಂಜಿನಿಯರ್ ಈ ಕಡೆ ಮಾತ್ರ ಒಂದು ಗಟರ್ ಇದೆ. ಇಲ್ಲಿ ನೀರ್ ಹರಿಲಿಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಕೂಡ ಇಲ್ಲ. ಈ ರೋಡ್ ಏನ್ ಕಾಂಕ್ರೀಟ್ ರೋಡ್ ಏನಾಗಿದೆ ಅಲ್ಲ, CC ರೋಡ್, ಇದಾದ್ಮೇಲೆ ಮನೆ ಎಲ್ಲ ಕೆಳಗಡೆ ಹೋಗಿದಾವ. ಇದು ಒಂದು ವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಗಟಾರು ಏನು ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಗಟರ್ ಆಗ್ಬೇಕಾಗಿತ್ತು, ಸೊ ಆಗಿಲ್ಲ. ಈ ಒಂದು ಸಮಸ್ಯೆ ಇರೋದ್ರಿಂದ ಈ ಮನೆ ಎಲ್ಲ ತೆಗ್ನಲ್ಲಿದ್ದಾವ. ಹಂಗಾಗ್ಬಿಟ್ಟು ಇದು ನೀರು ಮನೆ ಒಳಗೆ ಹೋಗು. ಇಷ್ಟೊಂದು ಅವರ ದವಸ ಧಾನ್ಯಗಳು, ದಿನಸಿ ಪದಾರ್ಥಗಳು, ಟಿವಿ, ಫ್ರಿಡ್ಜು ಎಲ್ಲ ಸಮಸ್ಯೆಗೆ ಈಡಾಗಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು, 3ರಿಂದ 4 ಫೀಟ್ ಏನ್ ನೀರ್ ನಿಂತಿತ್ತಲ್ಲ, ಆ ಜಾಗ ಇದು.